ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ಒಂದು ಕಾಮನ್ ಆಗಿರೋದು ಒಂದು ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸಂಸ್ಕೃತದಲ್ಲಿ ಇದನ್ನು ನಾವು ಉದಾವರ್ತ ಅಥವಾ ಆನಾಹಾನ ಜೋಡಿಯಲ್ಲಿ ಕರಿತೀವಿ. ಉದಾವರ್ತ ಅಂದರೆ ಮೇಲ್ಮೇಲ್ ಬರೋದು ತೇಗ್ಗಳು, ಆನಾಹ ಅಂದರೆ ಹೊಟ್ಟೆ ಉಬ್ರ. ಎರಡು ನೋಡಿ ಕಾರಣಗಳು ಡೈಜೆಷನ್ ಸಮಸ್ಯೆಗಳು ತುಂಬ ಕಾಮನ್ ಆಗೋಗ್ಬಿಟ್ಟಿದೆ ಬೆಂಗಳೂರೇನು ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಕಾಮನ್ ಆಗ್ತಾಯಿದೆ. ಯಾತಕ್ಕಂದರೆ ಇದಕ್ಕೆ ಹಲವಾರು ಬೇರೆ ಬೇರೆ ರೀತಿಗಳಿದೆ. ನಾವು ತಿನ್ನೋ ಆಹಾರಗಳು, ನಾವು ಮಾಡ್ತಾ ಇರೋ ಲೈಫ್ ಸ್ಟೈಲು, ಇದರದ್ದೆಲ್ಲ ಸಮಸ್ಯೆಗಳಿಂದ ಏನಾಗ್ತದೆ, ಈ ಹೊಟ್ಟೆ ಉಬ್ರ ಮತ್ತು ಮೇಲ್ಮೇಲೆ ಬರೋದು ತುಂಬ ಫ್ರೀಕ್ವೆಂಟಾಗಿ ಹೋಗ್ಬಿಟ್ಟಿದೆ. ಸೊ ಇವತ್ತು ನಾನು ಈ ಕಾಯಿಲೆ ಅಥವಾ ಈ ಪರಿಸ್ಥಿತಿ ಬರದೇ ಇರೋದಕ್ಕೆ ಏನೇನು ಮಾಡಬಾರ್ದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿರೋದು ಓಡಾಟ ಮಾಡಬೇಕು. ನೀವು ಓಡಾಟ ಮಾಡದೆ ಲೇಟಾಗಿ ಎದ್ದೇಳೋದು, ಬರೀ ಕೂತ್ಕೊಂಡೇ ಇರೋದು ಲ್ಯಾಪ್ಟಾಪ್ ಮುಂದೆ, ಆಮೇಲೆ ನೀವು ರಾತ್ರಿ ಲೇಟಾಗಿ ಮಲ್ಕೊಳ್ಳೋದು, ಸಿಕ್ಕಿದ್ದೆಲ್ಲ ಊಟ ಮಾಡೋದು, ಸ್ವಿಗ್ಗಿ ಝೊಮ್ಯಾಟೊಗಳಲ್ಲಿ ಆರ್ಡ್ರ್ಗಳು ಮಾಡಿ ತಿನ್ನೋದು, ರಾಂಗ್ ಫುಡ್ಸ್ ಮಿಕ್ಸ್ ಮಾಡೋದು, ಇರಾಟಿಕ್ ಡಯಟ್ಸ್ ಮಾಡೋದು, ತುಂಬ ಪ್ರೋಸೆಸ್ಡು ಜಂಕ್ ಫುಡ್ಗಳು ತಿನ್ಕೊಂಬಂದರೆ ಈ ಪರಿಸ್ಥಿತಿ 110% ಬಂದೇ ಬರುತ್ತೆ. ಇದಕ್ಕೆ ಉದಾವರ್ತ ಆನಾಹ ಅಂತ, ಹೊಟ್ಟೆ ಬ್ಲೋಟಿಂಗು. ಪಾಪ ನಮ್ಮ ಕರಳು ತಿಂದಿರೋ ಆಹಾರನ ಡೈಜೆಸ್ಟ್ ಮಾಡ್ಕೊಂಡು ಪ್ರಯತ್ನ ಪಡ್ತಾ ಇರುತ್ತೆ, ಮಾಡೋದಕ್ಕೆ ಆಗ್ತಾ ಇರಲ್ಲ. ಅದರಿಂದ ಏನು ವಾಯು ಉತ್ಪತ್ತಿ ಆಗುತ್ತೆ, ಹೊಟ್ಟೆ ಉಬ್ರ ಆಗುತ್ತೆ. ಸೊ ಈ ಪರಿಸ್ಥಿತಿ ಬರದೇ ಇರೋದಕ್ಕೆ ಇದೆಲ್ಲ ಮಾಡಬಾರ್ದು. ಫಸ್ಟೇನು ಅಂದರೆ ಮೋಷನ್ನು ಎಲ್ಲಿ ಬ್ಲಾಕ್ ಆಗುತ್ತೆ, ಗ್ಯಾಸಲ್ಲಿ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆಗೋ ಆಹಾರಗಳು ವಿಹಾರಗಳು ಸಾಕಷ್ಟಿವೆ. ಇವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಉದಾವರ್ತ ಅಥವಾ ಆನಾಹ ಆಗುತ್ತೆ. ಇವಾಗ ನೀವು ಗಮನಿಸಿ, ಯಾವತ್ತೋ ಒಂದು ದಿವಸ ನಿಮಗೆ ಅವತ್ತು ಮೋಷನ್ ಆಗಿರಲ್ಲ, ಹಿಂದಿನ ದಿವಸ ಏನೋ ಹೆವಿಯಾಗಿರೋ ಫುಡ್ ಐಟಮ್ ತಿಂದಿರ್ತೀರ. ಆ ಹೆವಿ ಫುಡ್ ಐಟಮ್ ತಿಂದಿರೋದ್ರಿಂದ ಮೋಷನ್ ಸರಿಗಾಗಿರಲ್ಲ. ಅವತ್ತಿನ ದಿವಸ ತೇಗ್ಗಳು ಜಾಸ್ತಿ, ಅವತ್ತಿನ ದಿವಸ ವಾಂತಿ ಬರೋ ಪರಿಸ್ಥಿತಿ ಜಾಸ್ತಿ ಇರುತ್ತೆ, ತಲೆನೋವು ಬಂದಿರುತ್ತೆ. ಯಾಕಂದರೆ ವಾಯು ಮೇಲಿಂದ ಕೆಳಗಡೆ ಹೋಗಬೇಕು. ಉದಾವರ್ತದಲ್ಲಿ ಏನಾಗುತ್ತೆ, ಬ್ಲಾಕ್ ಆಗಿರೋದ್ರಿಂದ ಮೇಲೆ ಬರ್ತಾ ಇರುತ್ತೆ. ಈ ಒಂದು ಪರಿಸ್ಥಿತಿಯಲ್ಲಿ ಜಾಸ್ತಿ ಒಬ್ಸ್ಟ್ರಕ್ಟ್ ಆಗೋ ಆಹಾರಗಳು ಸೇವನೆ ಮಾಡಬಾರ್ದು. ಎಂಥ ಆಹಾರ ಒಬ್ಸ್ಟ್ರಕ್ಟ್ ಮಾಡುತ್ತೆ? ಕಾನ್ಸ್ಟಿಪೇಷನ್ಗೆ ಮಾಡೋ ಫುಡ್ಗಳು ಏನೇನು? ಸಿಂಪಲ್ ಆಗಿದೆ. ಕಮ್ಮಿ ಫೈಬರ್ ಇರೋ ಆಹಾರಗಳು, ಕಮ್ಮಿ ಫೈಬರ್ ಇರೋ ಆಹಾರಗಳು ತೊಗೊಂಡ್ರೆ ಅಲ್ಲಲ್ಲಿ ಮೋಷನ್ ಕಟ್ಟತ್ತೆ, ಅದರಿಂದ ಗ್ಯಾಸ್ ಉತ್ಪತ್ತಿ ಆಗುತ್ತೆ, ಅದರಿಂದ ವಾಂತಿ ತೇಗ್ಗಳು ಜಾಸ್ತಿ ಆಗುತ್ತೆ. ಸೊ ಇವಾಗ ಯಾವ್ದು ಫೈಬರ್ ಕಮ್ಮಿ ಇರೋ ಆಹಾರಗಳನ್ನ ಕಮ್ಮಿ ತಿನ್ನಬೇಕು. ತುಂಬ ಧಾನ್ಯಗಳು, ಗೋಧಿ, ತುಂಬ ಪ್ರೋಸೆಸ್ಡ್ ಫೈನ್ ಆಗಿರೋದು ಬ್ರೆಡ್ಡು, ಮೈದಾ ಚಪಾತಿಗಳು, ಆಮೇಲೆ ತುಂಬ ಈ ಮಾಂಸಗಳು, ಕೆಂಪು ಮಾಂಸಗಳ ಸೇವನೆ ಮಾಡೋದು, ಆಮೇಲೆ ಜಾಸ್ತಿ ಸಕ್ಕರೆ ಪದಾರ್ಥಗಳ ಸೇವನೆ ಮಾಡೋದು, ಸ್ವೀಟ್ ಆಗಿರೋದು, ಸ್ವೀಟ್ಸು, ಇದೆಲ್ಲ ತೊಗೊಳೋದ್ರಿಂದ ಏನಾಗುತ್ತೆ, ಇದರಲ್ಲಿ ಫೈಬರ್ ಕಮ್ಮಿ, ಟೇಸ್ಟ್ ಜಾಸ್ತಿ. ಟೇಸ್ಟ್ಗೋಸ್ಕರ ನಾವು ತಿನ್ಕೊಂಡು ಹೋದರೆ ಫೈಬರ್ ಕಮ್ಮಿ ಐತೆ ಅಂದರೆ ನಾಲ್ಗೆ ಖುಷಿಯಾಗಿರ್ಬೋದು, ಮನಸ್ಸು ಖುಷಿಯಾಗಿರ್ಬೋದು, ಹೊಟ್ಟೆ ಖುಷಿಯಾಗಿರಲ್ಲ. ಹೊಟ್ಟೆ ಖುಷಿಯಾಗಿಲ್ಲ ಅಂದರೆ ನಮ್ಮ ಮನಸ್ಸು ಕೆಟ್ಟೋಗುತ್ತೆ. ಯಾತಕ್ಕಂದರೆ ಹೊಟ್ಟೆ ಉಬ್ರ, ಎಲ್ಲಿ ಹೋಗೋಕ್ಕಾಗಲ್ಲ, ನಿಂತ್ಕೊಂಡ್ರೆ ಹೊಟ್ಟೆ ಒಂಥರ ಕಾಣಿಸುತ್ತೆ, ಗ್ಯಾಸ್ ಪಾಸ್ ಆಗ್ತಾ ಇರುತ್ತೆ. ಸೊ ಈ ಒಂದು ಸಮಸ್ಯೆ ಪ್ರಿವೆಂಟ್ ಆಗೋದಕ್ಕೆ ಕಮ್ಮಿ ಫೈಬರ್ ಇರೋ ಆಹಾರಗಳು ಕಮ್ಮಿ ತಿನ್ನಿ, ಫೈಬರ್ ಹೆಚ್ಚಿರೋ ಆಹಾರ ಜಾಸ್ತಿ ತಿನ್ನಿ. ಇವಾಗ ಲಿಸ್ಟಲ್ಲಿ ಇದ್ರದ್ದು ಮೊದಲನೇದು ಹೇಳಿದ್ನೆ. ಎರಡನೇದು ನೇರಳೆ ಹಣ್ಣು, ನೇರಳೆಕಾಯಿ ಕೂಡ ಜಾಸ್ತಿ ನೀವು ಸೇವನೆ ಮಾಡೋಂಗಿಲ್ಲ. ಮೂರನೇ ಇಂಪಾರ್ಟೆಂಟ್ ಐಟಮ್ಮು ಆಲೂಗಡ್ಡೆ ನೀವು ಜಾಸ್ತಿ ಸೇವನೆ ಮಾಡ್ಕೊಂಬಂದರೆ, ಆಲೂಗಡ್ಡೆ ಪಲ್ಯ, ಈಚೆನೂ ಆಲೂಗಡ್ಡೆ, ಮನೇಲೂ ಆಲೂಗಡ್ಡೆ, ಫ್ರೈಸು, ಅದು ಇದು ತೊಳ್ಕೊಂಬಂದ್ರಿ ಅಂದರೆ ಗ್ಯಾಸ್ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಆ ಗ್ಯಾಸ್ ಹೊರಗೆ ಹೋಗ್ತಾಯಿದ್ರೆ ಓಕೆ, ಆರಾಮಾದ್ರೆ ಅನಿಸುತ್ತೆ, ಅಲ್ಲೇ ಕಟ್ಕೊಂಬಿಟ್ಟೆ ಹೊಟ್ಟೆ ಬಲೂನ್ ಥರ ಆಗೋಗ್ಬಿಡುತ್ತೆ.
ನೋವು ಉತ್ಪತ್ತಿ ಆಗುತ್ತೆ, ಬೇರೆ ಅಂಗಗಳಿಗೂ ಸಮಸ್ಯೆ ಬರುತ್ತೆ, ತೇಗ್ಗಳು ಬರುತ್ತೆ. ಆದಷ್ಟು ಫ್ರೈಸು, ಪೊಟ್ಯಾಟೊ, ಇದು ಆಲೂಗಡ್ಡೆದು ಏನೇನು ಐಟಮ್ ಇದೆ ಅದನ್ನು ಕಮ್ಮಿ ತಗೊಳ್ಳಿ. ತುಂಬ ತದ್ವಿರುದ್ಧ ಆಹಾರಗಳನ್ನ ಕೂಡ ಜಾಸ್ತಿ ಸೇವನೆ ಮಾಡೋಂಗಿಲ್ಲ. ಆಪೋಸಿಟ್ ಫುಡ್ಸು, ತುಂಬ ಸ್ವೀಟ್ ಆಗಿರೋದು, ತುಂಬ ಖಾರವಾಗಿರೋದು ತೊಗೊಳ್ಳೋದು, ಹಾಲು ಮಾಂಸ ಪದಾರ್ಥಗಳ ಸೇವನೆ ಮಾಡ್ಕೊಳ್ಳೋದು, ಹಣ್ಣು ಈ ಕಡೆ ತುಂಬ ಹಾಲು ಮೊಸರುಗಳು ಹಣ್ಣುಗಳ ಜೊತೆ ಜಾಸ್ತಿ ಸೇವನೆ ಮಾಡೋದು, ತುಂಬ ಖಾರ ಸ್ವೀಟಾಗಿರೋದು ಸೇವನೆ ಮಾಡ್ಕೊಳ್ಳೋದು, ಒಂದು ಕಡೆ ತುಂಬ ಉಪ್ಪು ಇನ್ನೊಂದು ಕಡೆ ತುಂಬ ಹುಳಿಯಾಗಿ ಸೇವನೆ ಮಾಡೋದು, ಈ ಬಿಸಿ ಬಿಸಿ ಟೀ ಕುಡಿತಾ ಹಣ್ಣುಗಳು ತಿನ್ನೋದು, ಅಂದರೆ ಥಂಡಿ ಪದಾರ್ಥ ಬಿಸಿ ಪದಾರ್ಥ ಒಟ್ಟೊಟ್ಟಿಗೆ ತೊಗೊಳ್ಳೋದು, ಹಿಂಗೆ ತದ್ವಿರುದ್ಧ ಆಹಾರಗಳು ಅಂತ ಇರುತ್ತೆ. ಇಲ್ಲದೇ ಟೈಮಲ್ಲಿ ಸೇವನೆ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಒಂದು ಕಾಯಿಲೆಗೆ ಎಂಟ್ರಿ ಮಾಡಿ ಕೊಡ್ತೀರಾ. ಮುಂದಿನ ಸಂಚಿಕೆಯಲ್ಲಿ ಏನೇನು ತಿನ್ನಬೇಕು ಅಂತ ತಿಳಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ.